ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಿಮಗೆ ಪನ್ನೀರ್ ಗೀ ಮಸಾಲ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. 200 ಗ್ರಾಮ್ ನಂದಿನಿ ಪನ್ನೀರನ್ನ ನಾನು ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೆಟೊ ಮೀಡಿಯಮ್ ಸೈಜ್, ಇದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀವಿ. 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕಸೂರಿ ಮೇಥಿ, 1/2 ಟೇಬಲ್ ಸ್ಪೂನು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1 ತುಂಡು ಚಕ್ಕೆ, 2 ಏಲಕ್ಕಿ, 2 ಲವಂಗ. ನೆಕ್ಸ್ಟು ನಾವು ಸ್ಟವ್ ಹಚ್ಚಿ ಬಾಣಲೆನ ಕಾಯಕ್ಕಿಟ್ಟಿದ್ದೀವಿ. ಅದಕ್ಕೆ 2 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿನ ನಾವು ಫ್ರೈ ಮಾಡ್ಕೊಳ್ಳೋಣ. ನಾನು ಈರುಳ್ಳಿ ಅರಿಶಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಮೊದಲೇ ಅದು ಫ್ರೈ ಆಗಿರೋದ್ರಿಂದ ಡೀಪ್ ಫ್ರೈ ಮಾಡೋ ಅಗತ್ಯ ಇರೋಲ್ಲ. ಇದಕ್ಕೆ ನಾವು ಕಸೂರಿ ಮೇಥಿನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಟೊಮೆಟೊನ ಆ್ಯಡ್ ಮಾಡಿದ್ವಿ. ಟೊಮೆಟೊ ಬೇಗ ಫ್ರೈ ಆಗೋಲ್ಲ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸಾಲ್ಟನ್ನ ಆ್ಯಡ್ ಮಾಡೋದ್ರಿಂದ ಟೊಮೆಟೊ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಹೀಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾವು ಇದಕ್ಕೆ ಗೋಡಂಬಿನ ಆ್ಯಡ್ ಮಾಡೋಣ. ಗೋಡಂಬಿ ಆದಮೇಲೆ 2 ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಬಂದು ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಇವಾಗ ಮಸಾಲೆಗಳನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ. ನಿಮಗೆ ಮೊದಲಿಗೆ ನಾನು ಧನಿಯಾ ಪೌಡ್ರನ್ನ ತೋರಿಸ್ಲಿಲ್ಲ, ಸ್ವಲ್ಪ ಧನಿಯಾ ಪೌಡ್ರನ್ನ ನಾವು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀವಿ. ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ನೆಕ್ಸ್ಟು ಜೀರಿಗೆ, ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರ ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ಮಿಕ್ಸ್ ಮಾಡಿ ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಸಹ ಹಾಕ್ತಾಯಿದ್ದೀವಿ. ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ನಾನು ನನ್ನ ದೊಡ್ಡ ಮಗಳ ಕೈಲೇ ಮಾಡಿಸ್ತಾಯಿದ್ದೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಅಡುಗೆ ಅಂತ ಅಂದರೆ ಸ್ವಲ್ಪ ದೂರ ಓಡ್ತಾರೆ, ಅವರು ಕಲ್ತಂಗೆ ಆಗುತ್ತೆ ಅಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ತಾಯಿದ್ದೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ನೀರು ಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಹಸಿ ವಾಸನೆ ಚೆನ್ನಾಗಿ ಹೋಗೋವರೆಗೂ ಕುದಿಬೇಕದು. ನೀರು ಎಲ್ಲ ಡ್ರೈ ಆಗೋ ತನಕ ಕುದಿಸ್ಬೇಕು. ನೆಕ್ಸ್ಟು ಸ್ಟವ್ನ ಆಫ್ ಮಾಡಿ ಕುದ್ಮೇಲೆ ನಾವು ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು, ಬಿಸಿ ಇದ್ದಾಗ ರುಬ್ಬೋಕ್ಕಾಗಲ್ಲ. ಸೊ ಅಲ್ಲಿವರೆಗೆ ನಾವು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಬಿಡೋಣ ಬನ್ನಿ. ಪನ್ನೀರ್ ಕಟ್ ಮಾಡಾಗಿದೆ. ನಾವೇನು ಹುರಿದಿಟ್ಕೊಂಡಿದ್ವಿ ಆ ಮಿಶ್ರಣನೂ ತಣ್ಣಗಾಗಿದೆ. ಇದನ್ನು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಗ್ರೇವಿಗೆ ಏನಿದ್ರು ಇದನ್ನು ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು. ನೆಕ್ಸ್ಟು ಬಾಣಲೆಗೆ ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ದಪ್ಪಮೆಣ್ಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ. ದಪ್ಪಮೆಣ್ಸಿಕಾಯಿನ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಿಶ್ರಣನ ನಾವು ಆ್ಯಡ್ ಮಾಡ್ಕೋಬೇಕು. ಈ ರುಬ್ಬಿಟ್ಟಿರೋ ಮಿಶ್ರಣನ ಹಾಕಿದ್ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ಥರ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕೋಕ್ಕೂ ಹೋಗಬೇಡಿ, ಟೇಸ್ಟ್ ಹೊರ್ಟೋಗ್ಬಿಡುತ್ತೆ. ನೆಕ್ಸ್ಟು ಪನ್ನೀರನ್ನ ಆ್ಯಡ್ ಮಾಡಿದ್ದೀವಿ. ಪನ್ನೀರನ್ನ ಆ್ಯಡ್ ಮಾಡಾದಮೇಲೆ ಮೊದಲು ನಾವು ಸಾಲ್ಟನ್ನ ಆ್ಯಡ್ ಮಾಡಿದ್ವಿ ಟೊಮೊಟೊ ಫ್ರೈ ಮಾಡಬೇಕಾದ್ರೆ. ಇವಾಗ ನಮ್ಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟು ಕೊನೆಗೆ ಕಸೂರಿ ಮೇಥಿನ ಸ್ವಲ್ಪ ಪುಡಿ ಮಾಡಿ ಕೈಲೇ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್. ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ಥರ ನೋಡಿ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ, ಅತಿ ಕುದಿಸ್ಲೂಬಾರ್ದು. ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ.
ನಿಮ್ಗೆ ಇಷ್ಟ ಆದರೆ ರೆಸಿಪಿ ಕಮೆಂಟ್ ಮಾಡಿ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.